ಸರಿಯಾದ ಹೆಲ್ಮೆಟ್ ಹಾಕಿ ಕ್ಲಿಪ್ ಹಾಕೊಳ್ಳಿ. 10 ಸಾರಿ ಹೇಳ್ತಾನೆ ಎಲ್ಲರೂ ದಯವಿಟ್ಟು ಕ್ಲಿಪ್ ಹಾಕೊಳ್ಳಿ. ಹೆಲ್ಮೆಟ್ ಯಾವುದೋ ಕಾನೂನಿನ ಇದಕ್ಕೆ ಫೈನ್ ಹಾಕ್ತಾರೆ, ಪೆನಾಲ್ಟಿ ಹಾಕ್ತಾರೆ ಅಂತಲ್ಲ. 70% ಜನ ನೋಡಿದಾಗ ಕ್ಲಿಪ್ ಹಾಕೊಳ್ಳೋದೇ ಇಲ್ಲ. ಅದಕ್ಕಿರೋದು ಬರೀ 10 ಸೆಕೆಂಡ್ ಕೆಲಸ. ಅದು ನಿಮ್ಮ ಇಡೀ ಬದುಕನ್ನು ಕಾಪಾಡ್ತದೆ. ಒಂದು ಸಣ್ಣ ಕ್ಲಿಪ್ ಮಾಡೋ 10 ಸೆಕೆಂಡ್ ಇಡೀ ಬದುಕನ್ನು ಕಾಯ್ತದೆ. ಮುಖ್ಯವಾಗಿ ಏನಂದರೆ, ರಸ್ತೆ ನಮ್ಮ ಹಕ್ಕು ಥರ ಉಪಯೋಗಿಸಬಾರ್ದು, ಅದು ನಮ್ಮ ಸವಲತ್ತು. ರೋಡ್ ಈಸ್ ನಾಟ್ ಅವರ್ ರೈಟ್, ಇಟ್ಸ್ ಅವರ್ ಪ್ರಿವಿಲೇಜ್. ನಮ್ಮ ಹಕ್ಕಲ್ಲ, ನಮ್ಮ ಸವಲತ್ತು. ಸರ್ಕಾರ ನಮ್ಗೆ ಕೊಟ್ಟ ಅಥವಾ ಆಡಳಿತ ನಮ್ಗೆ ಕೊಟ್ಟ ಸವಲತ್ತು. ಹಾಗಾಗಿ ರಸ್ತೆಯಲ್ಲಿ ಪ್ರಯಾಣಿಸುವಾಗ ಬಹಳ ಜಾಗ್ರತೆಯಿಂದ ಪ್ರಯಾಣಿಸಬೇಕು. ತುಂಬ ಜನ ಏನು ಬೆಳಿಗ್ಗೆ ನಾವು ಆಫೀಸಿಂದ ಅಥವಾ ಯಾವುದೋ ಕೆಲಸಕ್ಕೆ ಹೊರಡ್ತೇವೆ, ಅದೇ ಥರ ಸಾಯಂಕಾಲ ಮನೆಗೂ ಹೋಗ್ಬೇಕು. ಹೆಂಗೆ ಫುಲ್ಲು ಡ್ರೆಸ್ಸಿಗೆ ಹಾಕಿ ಕೈ ಕಾಲೆಲ್ಲ ಹಿಡ್ಕೊಂಡು ಕಣ್ಣೆಲ್ಲ ಹಿಡ್ಕೊಂಡು ಕರೆಕ್ಟಾಗಿ ಹೆಂಗೆ ಬರ್ತೇವೋ ಅದರಲ್ಲಿ ಯಾವುದೂ ಮೈನಸ್ ಆಗಬಾರ್ದು. ಸಾಯಂಕಾಲ ಸ್ವಲ್ಪ ಇನ್ ಶರ್ಟ್ ಇದೆ, ಔಟ್ ಶರ್ಟ್ ಆದರೂ ಬೇಕಾಗಿಲ್ಲ, ಮತ್ತು ಯಾವುದು ಮೈನಸ್ ಆಗಿ ಮನೆಗೆ ಹೋಗಬಾರ್ದು. ಅದಕ್ಕೆ ನಾವು ಪ್ರಯತ್ನ ಪಡಬೇಕು, ಬೇರೆಯವರು ಸಹಕರಿಸಬೇಕು. ಇಲ್ಲಿ ಎಷ್ಟು ಜನ ಕೇಳಿಸ್ಕೊಳ್ತಿರೋ ಗೊತ್ತಿಲ್ಲ, ಎಲ್ರಿಗೂ ಈ ದೇಶದಲ್ಲಿ ಅಥವಾ ಈ ಭೂಮಿಯಲ್ಲಿ ಬದುಕು ಹಕ್ಕಿದೆ. ಅದಕ್ಕೆ ಇನ್ನೊಬ್ಬರು ಅನುವು ಮಾಡಿಕೊಡ್ಬೇಕು. ರಸ್ತೆಯಲ್ಲಿ ವಾಹನ ಚಲಾಯಿಸುವಾಗಲೂ ಅಷ್ಟೇ, ದೊಡ್ಡ ವಾಹನದವರು, ಸಣ್ಣ ವಾಹನದವರು, ಎಲ್ಲರೂ ಹೆವಿ DL ಟೆಸ್ಟ್ ಕೊಟ್ಟಾಗ ಅವ್ರಿಗೊಂದು ಮಾತು ಹೇಳೋದಿದೆ ಹೊಸ ಡ್ರೈವರ್ ಆಗುವವ್ರಿಗೆ, ನೀವು ವಾಹನ ಚಲಾಯಿಸ್ಲಿಕ್ಕೆ ಮುಂಚೆ ಯೋಚನೆ ಮಾಡಿ, ನೀವು ಸಹ ಸಣ್ಣ ವಾಹನದಲ್ಲಿ ಹೋಗ್ತಾ ಇದ್ದೀರಿ, ನಿಮ್ಮದು ಆ್ಯಕ್ಚುಲಿ ನಿಜವಾಗ್ಲೂ ಏನಂದರೆ ಸಣ್ಣ ವಾಹನದವರು ದೊಡ್ಡ ವಾಹನದವ್ರಿಗೆ ದಾರಿ ಕೊಡಬೇಕು ಅಂತ. ಅದು ಹೆಚ್ಚಿನ ಜನಗಳಿಗೆ ಗೊತ್ತಿಲ್ಲ. ಒಂದು ಲಾರಿ ಅಥವಾ ಒಂದು ಬಸ್ ಒಮ್ಮೆ ಬ್ರೇಕ್ ಹಾಕಿ 0.1% ಕೂಡ ನಾವು ಬೈಕಿಗೆ ಬ್ರೇಕ್ ಹಾಕಿ ಸ್ಟಾರ್ಟ್ ತೊಗೊಂಡ್ರೆ ಆಗೋದಿಲ್ಲ. ಅಂದರೆ ಫ್ಯೂಯಲ್ ಎಫಿಷಿಯನ್ಸಿ ಇರಲಿ, ಅದರ ಕಷ್ಟ ಇರಲಿ. ಒಂದು ಸ್ಕೂಟ್ರ್ ನಿಲ್ಲಿಸೋದು ಭಾಳ ಸುಲಭ, ಒಂದು ಬಸ್ಸನ್ನು ನಿಲ್ಲಿಸೋದು ಕಂಪ್ಯಾರಿಟಿವ್ಲಿ ಕಷ್ಟ ಅಂತಲ್ಲ, ಕಂಪ್ಯಾರಿಟಿವ್ಲಿ ಕಷ್ಟ. ಹಾಗಾಗಿ ಸಣ್ಣ ವಾಹನದವರು ಮೊದಲನೇದಾಗಿ ದೊಡ್ಡ ವಾಹನದವ್ರಿಗೆ ಆದ್ಯತೆ ಕೊಡಿ. ಮತ್ತು ದೊಡ್ಡ ವಾಹನದವ್ರು, ನಾನು ದೊಡ್ಡ ವಾಹನದಲ್ಲಿದ್ದೇನೆ, ಇವನು ಸಣ್ಣ ಸೈಕಲ್ಲು, ಕಾರು, ಬೈಕ ಇನ್ನೇನರಲ್ಲೂ ಹೋಗ್ತಾನೆ, ನಂದಷ್ಟು ಟಚ್ ಆದರೂ ಸಾಕು ಅವರಿಗೆ, ಆಗಿದ್ರೆ ಕೆಳಗೆ ಬಿದ್ದು ಬಿಡ್ತಾರೆ. ಹಾಗಾಗಿ ಯಾರದೋ ಮನೆ ಮಕ್ಕಳು ಯಾರೋ ಇರ್ತಾರೆ, ಅಥವಾ ನಾವೇ ಇರ್ಬೋದು, ನಾವೇ ಇವತ್ತು ಬಸ್ ನಿಲ್ಲಿಸಿ ಅಥವಾ ಲಾರಿ ನಿಲ್ಲಿಸಿ ನಾವು ಮನೆಗೆ 2 ವೀಲರಲ್ಲಿ ಹೋದಾಗಲೂ ನಮ್ಮ ಪರಿಸ್ಥಿತಿನೂ ಅಷ್ಟೇ. ಹಾಗಾಗಿ ಎಲ್ರಿಗೂ ಬದುಕಲಿಕ್ಕೆ ಅವಕಾಶ ಕೊಡಿ, ನೀವು ಬದುಕಿ, ಬೇರೆಯವರನ್ನು ಬದುಕಲಿಕ್ಕೆ ಅವಕಾಶ ಕೊಡಿ. ಯಾವುದೇ ಅರ್ಜೆನ್ಸಿ ಇಲ್ಲ, ಯಾವುದೇ ಕಾರ್ಯಕ್ರಮಕ್ಕೆ ಹೋಗಲಿಕ್ಕೆ ಅರ್ಧ ಗಂಟೆ ಮೊದಲು ಹೊರಡಿ. ಅದು 10 ನಿಮಿಷ ಇದ್ದಾಗ ಹೊರಟು ಅರ್ಜೆಂಟ್ ಆಗಬಾರ್ದು, ಸ್ಪೀಡಾಗಿ ಮಾಡೋದು, ಹೋಗಿ ಏನೋ ಒಂದು ಅಪಘಾತ ಆಗೋದು. ಸ್ಕೂಲ್ ಮಕ್ಕಳಿಗೆ ಅದನ್ನು ಹೇಳ್ತಾ ಇದ್ದೆ ಲಾಸ್ಟ್ ಟೈಮ್ ಜನವರಿಯಲ್ಲಿ ರಕ್ಷಣಾ ಸುರಕ್ಷತೆಯಲ್ಲಿ. ಸ್ಕೂಲಿಗೆ ಅರ್ಧ ಗಂಟೆ ಏನೋ ಮನೆಯಲ್ಲಿ ಒಂದು ಕಾರಣಾಂತರದಿಂದ ಲೇಟ್ ಆಗ್ತದೆ, ಲೇಟ್ ಆಯ್ತು ಅಂದ್ಬಿಟ್ಟು ಹೋಗೋದು, ಅರ್ಜೆಂಟ್ ಮಾಡೋದು, ಬಸ್ಸಿಂದ ಹಾರೋದು, ಓಡೋಗೋದು. ಹೋದರೆ ಅವತ್ತೊಂದು ದಿನದ ಒಂದು ಅವಧಿ, ಅಂದರೆ ಒಂದು ಪೀರಿಯಡ್ ಇದು ಕ್ಲಾಸ್ ಹೋಗ್ಬೋದು. ಏನಾದರೂ ಅಪಘಾತ ಆದರೆ ಇಡೀ ಜೀವನದ ಕ್ಲಾಸೇ ಹೋಗ್ಬಿಡ್ತದೆ, ಇಡೀ ಜೀವನನೇ ಹೋಗ್ಬಿಡ್ತದೆ ಆ ಅವಧಿಯಿಂದ. ಅವತ್ತೊಂದು ಮೇಷ್ಟ್ರು ಪನಿಷ್ಮೆಂಟ್ ಕೊಡ್ಬೋದು, ಗೆಟ್ ಔಟ್ ಮಾಡ್ಬೋದು, ಕ್ಲಾಸಿಂದ ಹೊರಗೆ ನಿಲ್ಲಿಸ್ಬೋದು. ಅದು ಬಿಟ್ಟು ಯಾವುದೇ ಇದ್ದರೂ ಬೇಗ ಹೊರಡಿ. ಅಂಥದ್ದೇನಾದ್ರು ಇದ್ದಾಗಲೂ ಅದನ್ನು ಯಾವುದನ್ನು ತಲೆಗೆಡಿಸ್ಕೊಬೇಡಿ. ಫಸ್ಟ್ ನಾವು ಇದ್ದರೆ ನಾಳೆ ಎಲ್ಲನೂ. ಹಾಗೆ ಯಾವುದೇ ರೋಡಲ್ಲಿ ಅರ್ಜೆನ್ಸಿ ಆಗಲಿ, ರೋಡಲ್ಲಿ ಕಾಂಪಿಟೇಷನ್ನು, ರೇಸು, ಇದಕ್ಕೆ ಯಾವುದೂ ಅಲ್ಲ ರಸ್ತೆ. ಇನ್ನು ಮೇಯ್ನ್ ಒಂದು ಇದು ಬರ್ತದೆ ರೋಡಲ್ಲಿ, ಏನಂದರೆ ರೋಡ್ ರೇಜಸ್ ಅಂತ. ಅಂದರೆ ಸಿಟ್ಟು ಮಾಡ್ಕೊಳ್ಳೋದು, ಅವನು ಹೋದ ಇವನು ಓವರ್ಟೇಕ್ ಮಾಡೋದು, ಅವನು ಬೈಯೋದು, ಅವ್ನು ನಿಲ್ಲಿಸ್ದ ಇವನು ಅಲ್ಲೆಲ್ಲೋ ಕರ್ಕೊಂಡು ಹೋಗೋದು, ಆ ಟರ್ನಲ್ಲಿ ನಿಲ್ಲು ಅಡ್ಡ ಹಾಕೋದು, ಇದೆಲ್ಲ ಬೇಡ. ರಸ್ತೆ ಇರೋದು ಅದಕ್ಕೆ ಯಾವುದಕ್ಕೂ ಅಲ್ಲ, ಇದಕ್ಕೆಲ್ಲ ಬೇರೆ ಮೈದಾನಗಳಿರ್ತವೆ. ಅಂಥದ್ದಿದ್ರೆ ನೀವು ಮನೇಲಿ ಮಾತಾಡ್ಕೊಬೋದು. ಅಂಥದ್ದು ನಿಮಗೇನಾದ್ರು ಇದ್ರೆ ಇವರಿದ್ದಾರೆ, ಆರಕ್ಷಕ ಠಾಣೆಗೆ ಬಂದು ನೀವು ದೂರನೂ ಕೊಡ್ಬೋದು. ಅದು ಬಿಟ್ಟು ನೀವು ಏನೂ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ರಸ್ತೆ ಇರೋದು ಈ ಊರಿಂದ ಆ ಊರಿಗೆ ಹೋಗ್ಲಿಕ್ಕೆ, ಆ ಊರಿಂದ ಈ ಊರಿಗೆ ಬರಲಿಕ್ಕೆ, ಅದು ಸವಲತ್ತು ಥರನೇ ಉಪಯೋಗಿಸ್ಬೇಕು. ಅದು ಬಿಟ್ಟು ಬೇರೆ ಏನಕ್ಕೂ ರಸ್ತೆಯನ್ನು ಉಪಯೋಗಿಸ್ಬೇಡಿ. ಯಾಕಂದರೆ ಇನ್ನೊಮ್ಮೆ ಹೇಳ್ತೇನೆ, ನಾನು 10 ಸಾರಿ ಹೇಳ್ತೇನೆ, ನಾವು ಬದುಕಬೇಕು, ಇನ್ನೊಬ್ಬರನ್ನು ಬದುಕಲಿಕ್ಕೆ ಬಿಡಬೇಕು. ಅವ್ರಿಗೆಲ್ರಿಗೂ ಬದುಕು ಹಕ್ಕಿದೆ, ಎಲ್ರಿಗೂ ಸರ್ವ ಸಮಾನತೆ ಇದೆ, ಇಲ್ಲಿ ಏನೂ ಸಮಸ್ಯೆ ಇಲ್ಲ. ಮತ್ತು ಇನ್ನೊಂದು ದೊಡ್ಡ ವಾಹನದವರು, ಸಣ್ಣ ವಾಹನದವರು, ಈಗ ಯಾರೋ ಪೆಡೆಸ್ಟ್ರಿಯನ್ಗಳು, ಅದೊಂದು ದೊಡ್ಡ ಸಮಸ್ಯೆ. ಪೆಡೆಸ್ಟ್ರಿಯನ್ನ ಕೇರ್ಲೆಸ್ ಮಾಡೋದು. ನಿಜವಾಗ್ಲೂ ರಸ್ತೆ ವಾಹನಕ್ಕೆ ಸೆಕೆಂಡ್ ಪ್ರಿಯಾರಿಟಿ, ದಾರಿ ನಡೆಯುವವರಿಗೆ ಮೇಯ್ನ್ ಇರೋದು. ಯಾವುದೇ ಆಕ್ಸಿಡೆಂಟ್ ಅಥವಾ ಯಾವುದೇ ಕೇಸ್ ಆದರೂ ಪೆಡೆಸ್ಟ್ರಿಯನ್ ಮೇಲೆ ಕೇಸ್ ಮಾಡಲಿಕ್ಕೆ ಬರೋದಿಲ್ಲ. ಯಾಕಂದರೆ ನಡೆಯುವವನಿಗೆ ಲೈಸೆನ್ಸ್ ಬೇಡ, ಗಾಡಿ ಓಡಿಸುವವನಿಗೆ ಲೈಸೆನ್ಸ್ ಬೇಕಾಗಿರೋದು. ಯಾರು ನಡ್ಕೊಂಡು ಹೋಗೋದು 2ನೇ ಕ್ಲಾಸಿಂದ 1ನೇ ಕ್ಲಾಸಿಂದ ಲೈಸೆನ್ಸ್ ನಡಿಲಿಕ್ಕೆ ಅಂತ ಕೊಡೋ ಕ್ರಮ ಇಲ್ಲ. ಇಲ್ಲಿ ಗಾಡಿ ಓಡಿಸ್ತೀರಿ, ವಾಹನ ಓಡಿಸ್ತೀರಿ, ಅದಕ್ಕೆ ಲೈಸೆನ್ಸ್ ಇದೆ. ಹಾಗೆ ಪೆಡೆಸ್ಟ್ರಿಯನಿಗೆ ಗೌರವ ಇದೆ. ಹಾಗೆ ಪೆಡೆಸ್ಟ್ರಿಯನ್ ಅವರು ಕೂಡ ವಾಹನದವ್ರನ್ನ ಗಮನಿಸಬೇಕು. ನನ್ನ ಹಕ್ಕಿದು, ನಾನು ಹೋಗ್ತೇನೆ, ನಾನು ಹೆಂಗಂದ್ರೆ ಹಂಗೆ ಓಡ್ತೇನೆ ಅಂದರೆ ಆಗೋದಿಲ್ಲ. ಅವರು ಗೌರವಿಸ್ಬೇಕು. ನಡೆಯೋರ್ನು ದೊಡ್ಡ ವಾಹನದವ್ರಾಗಲಿ ಚಿಕ್ಕ ವಾಹನದವ್ರಾಗಲಿ ಗೌರವಿಸ್ಬೇಕು. ಸುಮಾರು ಹೊತ್ತು ನಿಂತಿರ್ತಾರೆ ಪಾಪ, ಅವರಿಗೆ ದಾರಿ ಕೊಡೋದಿಲ್ಲ, ಎಲ್ಲ ಟ್ರಾಫಿಕ್ ಬ್ಯುಸಿ ಇರ್ತವೆ.
ಸಾಯಂಕಾಲ ಹೊತ್ತು ಇವರಿಗೂ ಮನೆಗೆ ಹೋಗೋ ಅರ್ಜೆಂಟು, ಅವ್ರಿಗೆ ಯಾವುದೋ ಒಂದು ಬಾಡಿಗೆ ಅರ್ಜೆಂಟ್, ಅಥವಾ ಇನ್ಯಾರಿಗೋ ವೆಹಿಕಲಲ್ಲಿ ಮನೆಗೆ ಹೋಗೋರಿಗೆ ಅರ್ಜೆಂಟ್, ಇವರು ದಾಟಂಗಿಲ್ಲ, ಅವರು ನಿಲ್ಸಂಗಿಲ್ಲ, ಹಂಗಾಗಿರ್ತದೆ. ಕೊನೆಗೆ ಇವ್ನು ಬೇಸತ್ತು ಸಡನ್ ನುಗ್ಗುತ್ತಾನೆ, ಆಚೆಯಿಂದ ಯಾರೋ ಬರೀತಾನೆ, ಹೊಡಿತಾನೆ. ಇದು ಮಾಡಬಾರ್ದು. ಅವ್ರಿಗೂ ಅವಕಾಶ ಕೊಡಿ. ಯಾರೋ ಇದ್ದರೆ ಪಾಪ ನಿಮ್ಮ ಥರದವ್ರು, ಅವ್ರಿಗೂ ಅರ್ಜೆಂಟ್ ಇರ್ತದೆ ಪಾಪ. ಅವನಿಗೆ ಎಷ್ಟು ಇಲ್ಲಿಂದ ಒಂದು 10 ಮೀಟ್ರ್ ಇಲ್ಲ ರಸ್ತೆ, ಅದನ್ನು ದಾಟಿ ಆ ಸೈಡ್ ಸೇರುವಷ್ಟು ಮಾತ್ರ ಇರೋದು. ಹಾಗಾಗಿ ದಾರಿ ಹೋಗುವವ್ರಿಗೂ ಜವಾಬ್ದಾರಿ ಇದೆ, ವಾಹನ ಚಲಾಯಿಸುವವ್ರಿಗೂ ಇದೆ. ಒಂದು ಅರ್ಥ ಕೇಳೋದಿದ್ರೆ ಇಬ್ಬರಿಗೂ ಇದೆ. ಹಾಗಾಗಿ ಎಲ್ಲರೂ ರಸ್ತೆ ಸುರಕ್ಷತೆ ಎಲ್ಲರ ಜವಾಬ್ದಾರಿ, ಅದು ಅವ್ರದ್ದು ಇವ್ರದ್ದು ಅಂತಲ್ಲ. ಹೆಲ್ಮೆಟ್ ಇನ್ನೊಂದು ಮೇಯ್ನಾಗಿ ಹೆಲ್ಮೆಟ್ ತಲೆಗೆ ಸರಿಯಾದ ಹೆಲ್ಮೆಟ್ ತಗೊಂತಾರೆ, ಹಾಕ್ತಾರೆ. ಯಾರು ಪೊಲೀಸವರು ಫೈನ್ ಹಾಕ್ತಾರೆ, ಅಥವಾ ಇನ್ಯಾರೋ ಒಂದು ಎನ್ಫೋರ್ಸ್ಮೆಂಟ್ ಮಾಡುವಾಗ ನಾವು ಹಾಕ್ತೇವೆ ಅನ್ಕೊಂಡು ಹೆಲ್ಮೆಟ್ ಹಾಕೊಂಡು ಹೋಗ್ತಾರೆ. ಆ ಹೆಲ್ಮೆಟ್ ತಲೆಯಲ್ಲಿ ಕೂತ್ಕೊಳ್ಳೋದಿಲ್ಲ, ಏನೋ ನಾವು ಬೀಳಲಿಕ್ಕೆ ಮುಂಚೆ ನಮ್ಮ ಹೆಲ್ಮೆಟ್ ಬಿದ್ದಿರ್ತದೆ ಕೆಳಗೆ, ಕ್ಲಿಪ್ ಹಾಕೋದಿಲ್ಲ. ಎಷ್ಟೋ ಅಪಘಾತಗಳು ಹೆಲ್ಮೆಟ್ ಕ್ಲಿಪ್ ಹಾಕಿದರೆ ಬದುಕುವಂಥ ಎಷ್ಟೋ ಸಾಧ್ಯತೆಗಳಿದ್ವು. ಸುಮಾರು ಅಪಘಾತಗಳಲ್ಲಿ ಹೆಲ್ಮೆಟ್ ಇರ್ತದೆ, ಇವರು ಸಾಹೇಬರು ಮಾಜರ್ ಮಾಡಿರ್ತಾರೆ, ಎಲ್ಲ ತಂದಿರ್ತಾರೆ, ಬಟ್ ಸಾವಾಗಿರ್ತದೆ, ತಲೆಗೆ ಪೆಟ್ಟಾಗಿರ್ತದೆ. ಅದು ಯಾಕೆ ಕ್ಲಿಪ್ ಹಾಕೊಳ್ಳೋದಿಲ್ಲ. ನಾವು ಬೀಳಲಿಕ್ಕೆ ಮುಂಚೆ ನಮ್ಗಿಂತ ಒಂದು 10 ಮೀಟ್ರ್ ಮುಂದೆ ಹೋಗಿ ಹೆಲ್ಮೆಟ್ ಬಿದ್ದಿರ್ತದೆ, ನಮ್ಮ ತಲೆ ಬಂದು ರಸ್ತೆಗೆ ಹೊಡಿತದೆ. ಹೆಲ್ಮೆಟ್ ಹಾಕೊಳ್ಳೋವಾಗಲೂ ISI ಮಾರ್ಕ್ ಇರೋದು ಹಾಕೊಳ್ಳಿ, ಸರಿಯಾಗಿ ಗಾಳಿ ಆಡ್ತಾ ಇರಬೇಕು. ಇಲ್ಲ ಏನಾಗ್ತದೆ, ಸರಿಯಾಗಿ ಗಾಳಿ ಆಡಲಿಲ್ಲ ಅಂದರೆ ತುಂಬ ಲಾಂಗ್ ರನ್ನಿಂಗಲ್ಲಿ ಸ್ವೆಟ್ಟಾಗಿ ಕೋಸ್ಟಲಲ್ಲಿ ಸ್ವಲ್ಪ ಹೆಲ್ಮೆಟ್ ಎತ್ತಿ ತಲೆ ಕೆರ್ಕೊಳ್ಳುವ ಅನಿಸ್ತದೆ. ಆಗೇನು ಮಾಡ್ತೇವೆ, ಆಗ ಮತ್ತೆ ಕ್ಲಿಪ್ ತೆಗೆದಿರ್ತೇವೆ, ನಾವು ಮತ್ತೆ ಹಾಕೊಳ್ಳಿಕ್ಕೆ ಮರೆತು ಬಿಡ್ತೇವೆ. ಹಾಗಾಗಿ ಸರಿಯಾಗಿ ಗಾಳಿ ಆಡುವಂಥ ಹೆಲ್ಮೆಟ್, ಸರಿಯಾಗಿ ತಲೆಗೆ ಹೊಂದುವಂಥ ಹೆಲ್ಮೆಟ್ ಹಾಕೊಬೇಕು. ಯಾರ್ದೋ ಒಂದು ತಲೆ ಸೈಜು ಮೀಡಿಯಮ್ ಸೈಜ್ನವನು ಸಣ್ಣ ಸೈಜ್ ಇದು ಹೆಲ್ಮೆಟ್ ಹಾಕೊಳ್ಳೋದು, ಅಥವಾ ಅದು ಇಲ್ಲಿ ಬರೋದು, ಅದು ಮುಖಕ್ಕೆ ಕವರ್ ಆಗೋದು, ಕಣ್ಣಿಗೆ ಅಡ್ಡ ಬರೋದು, ಈ ಥರದ್ದೆಲ್ಲ ಇದೆ. ನಿಮ್ಮ ತಲೆಗೆ ಹೊಂದುವಂಥ ಹೆಲ್ಮೆಟ್ಟೇ ಹಾಕೊಳ್ಳಿ. ಸರಿಯಾದ ಸೈಜ್ ಇದಾಕಿ, ಸರಿಯಾದ ಗಾಳಿ ಆಡೋದಾಕಿ, ಸರಿಯಾದ ISI ಮಾರ್ಕ್ದಾಕಿ, ಸರಿಯಾದ ಹೆಲ್ಮೆಟ್ ಹಾಕಿ ಕ್ಲಿಪ್ ಹಾಕೊಳ್ಳಿ. 10 ಸರಿ ಹೇಳ್ತೇನೆ, ಎಲ್ಲರೂ ದಯವಿಟ್ಟು ಕ್ಲಿಪ್ ಹಾಕೊಳ್ಳಿ. ಹೆಲ್ಮೆಟ್ ಯಾವುದೋ ಕಾನೂನಿನ ಇದಕ್ಕೆ ಫೈನ್ ಹಾಕ್ತಾರೆ, ಪೆನಾಲ್ಟಿ ಹಾಕ್ತಾರೆ ಅಂತಲ್ಲ. 70% ಜನ ನೋಡಿದಾಗ ಕ್ಲಿಪ್ ಹಾಕೊಳ್ಳೋದೇ ಇಲ್ಲ. ಅದಕ್ಕಿರೋದು ಬರೀ 10 ಸೆಕೆಂಡ್ ಕೆಲಸ. ಅದು ನಿಮ್ಮ ಇಡೀ ಬದುಕನ್ನು ಕಾಪಾಡ್ತದೆ. ಒಂದು ಸಣ್ಣ ಕ್ಲಿಪ್ ಮಾಡೋ 10 ಸೆಕೆಂಡ್ ಇಡೀ ಬದುಕನ್ನು ಕಾಯ್ತದೆ. ಯಾವುದೇ ಅಪಘಾತ ಆಗುತ್ತೆ ಅಂತಲ್ಲ, ನಾವು ಪ್ರೆಡಿಕ್ಟ್ ಮಾಡೋದು ಆದರೆ ಅಂತ ಅಷ್ಟೇ. ಯಾರಿಗೂ ಆಗಬಾರ್ದು ಅಪಘಾತ. ರಸ್ತೆ ಎಲ್ಲರೂ ಹೇಗೆ ಬೆಳಿಗ್ಗೆ ಬರ್ತಾರೋ ಮನೆಯಿಂದ, ಹಾಗೆ ಸಾಯಂಕಾಲ ಹೋಗ್ತೇವೆ ಅನ್ನೋ ಹೋಪಿಂದಲೇ ಇರ್ತವೆ. ಹಾಗಾಗಿ ಎಲ್ರಿಗೂ ಬದುಕು ಹಕ್ಕಿದೆ. ಮತ್ತೊಮ್ಮೆ ಹೇಳ್ತಾನೆ, ಎಲ್ರಿಗೂ ಬದುಕು ಹಕ್ಕಿದೆ. ಎಲ್ಲರನ್ನೂ ಬದುಕಲಿಕ್ಕೆ ಬಿಡಿ. ಸುರಕ್ಷಿತವಾಗಿ ವಾಹನ ಚಲಾಯಿಸಿ, ಜಾಗರೂಕತೆಯಿಂದ ಇರಿ. ಅದು ಈ ಕಾರ್ಯಕ್ರಮ ಇವತ್ತು ಮಾಡ್ತು, ಇಲ್ಲಿ ಮಾಡ್ತು, ಅವರೇನೋ ಹೇಳ್ತಿದ್ದಾರೆ ಅನಿಸ್ತದೆ. ಈಗ ಅವ್ರು ಬಸ್ ಅವ್ರು ನೋಡಿ ನಮ್ಮನ್ನು ನೋಡ್ಕೊಂಡು ಹೋಗ್ತಿದ್ದ, ಅವರಿಗೆ ನಗು ಬರ್ತದೆ, ಏನೋ ಹೇಳ್ತಿದ್ದಾರೆ ಅಂತ. ಇದು ಹಂಗಲ್ಲ, ಇದು ಎಲ್ಲರೂ ಕೇಳಿಸ್ಕೊಳ್ಬೇಕಾದ್ದು. ಎಲ್ಲೋ ಇದ್ದರೆ ಗಮನಿಸಿ, ಒಂದು 10 ನಿಮಿಷ ಯಾರೋ ಹೇಳ್ತಾರೆ ಹಾಗೆ, ಇದು ಈ ಕಿವಿಯಿಂದ ಬಿಟ್ಟು ಈ ಕಿವಿಗೆ ಬಿಡುವಂಥದ್ದೇ ಅಲ್ಲ. ಮತ್ತು ಇವರು ಬಸ್ ಅವರು ಇನ್ನೊಂದು, ಅವರಲ್ಲೆಲ್ಲರಲ್ಲೊಂದು ರಿಕ್ವೆಸ್ಟ್, ಹಾರ್ನ್ ಹಾಕೋದು. ಈ ಸಣ್ಣ ವೆಹಿಕಲ್ ಅವರಿಗೆ ನೀವು ಸಡನ್ನಾಗಿ ಹಾರ್ನ್ ಹಾಕಿದ್ರೆ ಅವ್ರು ಪ್ಯಾನಿಕ್ ಆಗಿಬಿಡ್ತಾರೆ. ದಯವಿಟ್ಟು ಈ ಬಸ್ ಸ್ಟ್ಯಾಂಡ್ ಪ್ಲೇಸಸ್ ಅಥವಾ ಇಂಥ ಜಾಗದಲ್ಲಿ ಅನ್ನೆಸೆಸರಿಯಾಗಿ ಹಾರ್ನೂ ಹಾಕಬೇಡಿ. ಏನು ಅದು ಹಾರ್ನ್ ಇದೆ ಸಣ್ಣದು, ಅವ್ರು ಕೂಗಿ ಅಥವಾ ಒಂದು ಸ್ವಲ್ಪ ನಿಲ್ಲಿ, ಬಸ್ ಕಂಡೇ ಕಾಣಿಸ್ತದೆ ಅಂತ ದೊಡ್ಡ ಪ್ಯಾನಿಕ್ ಆಗುವಂಥ ಏರ್ ಹಾರ್ನ್ಗಳನ್ನ ಹಾಕೋದು, ಇದು ಅಪರಾಧ ಕೂಡ, ತಪ್ಪು ಕೂಡ, ಇದಕ್ಕೆ ದಂಡ ಕೂಡ ಇದೆ. ಹಾಗಾಗಿ ಎಲ್ಲರೂ ಸುರಕ್ಷಿತವಾಗಿರಿ. ಸುರಕ್ಷಿತ ಎಲ್ಲ ನಿಯಮಗಳನ್ನು ಪಾಲಿಸಿ. ರಸ್ತೆಗೆ ಬರಲಿಕ್ಕೆ ಮುಂಚೆ 2 ನಿಮಿಷ ಯೋಚಿಸಿ, ಸಮಾಧಾನದಿಂದ ಹೊರಡಿ, ಬೇಗ ಹೊರಡಿ, ಸುರಕ್ಷಿತವಾಗಿ ಹೊರಗೆ ಬನ್ನಿ, ಸುರಕ್ಷಿತವಾಗಿ ಮನೆ ಸೇರಿ ಅಂತ ನಾನು ಹೇಳ್ತಾ ಇದ್ದೇನೆ. ಧನ್ಯವಾದ.